ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಆ್ಯಂಡ್ ನನ್ನ ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡಿ. ಇಟ್ಸ್ ಅ ರಿಕ್ವೆಸ್ಟ್ ಬಿಕಾಸ್ ಇದೊಂದು ಎಜುಕೇಟಿವ್ ವಿಡಿಯೋ. ನಮಗೆ ಒಂದು ಮಂಥನ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಮಾಡಿದ್ರು. ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಡಿಸ್ಟ್ರಿಕ್ನಲ್ಲೂ ಮಾಡ್ತಾ ಇದ್ದಾರೆ ಅನಿಸುತ್ತೆ. CET ಮತ್ತು ನೀಟ್ ಆಸ್ಪಿರೆಂಟ್ಸ್ ಯಾರ್ಯಾರಿದ್ದಾರೆ ಅವರ ಪೇರೆಂಟ್ಸ್ ಆದರೂ ಅಟೆಂಡ್ ಮಾಡ್ಬೋದು, ಸ್ಟೂಡೆಂಟ್ಸ್ ಆದರೂ ಅಟೆಂಡ್ ಮಾಡ್ಬೋದು. ಬಟ್ ವೆರಿ ಯೂಸ್ಫುಲ್ ಕಾನ್ವರ್ಸೇಷನ್ ಅಲ್ಲಿ ನಮಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆದಷ್ಟು ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಯಾರಾದ್ರೂ PUCನಲ್ಲಿತ್ತು ಅಂತಂದರೆ ಡೆಫಿನೆಟಾಗಿ ನಿಮ್ಗೆಲ್ರಿಗೂ ಅದು ಯೂಸ್ ಆಗುತ್ತೆ. ನೀವು ಆ ಉಪಯೋಗವನ್ನು ಸದುಪಯೋಗ ಪಡಿಸಿಕೊಳ್ಳಿ. ವಿಡಿಯೋದಲ್ಲಿ ಪೂರ್ತಿಯಾಗಿ ಆಪ್ಷನ್ ಎಂಟ್ರೀಸ್ ಎಲ್ಲ ಹೆಂಗೆ ಮಾಡಬೇಕು, ಚಾಯ್ಸಸ್ ಹೆಂಗಿರುತ್ತೆ, ಫೀಸ್ ಪೇ ಮಾಡಬೇಕಾ ಮಾಡಬಾರ್ದಾ, ಅಥವಾ ನಾವೇನಾದ್ರೂ ಮೊದಲೇ ಬುಕ್ಕಿಂಗ್ ಮಾಡಿ ಸೀಟ್ಸ್ಗಳನ್ನ ರಿಸರ್ವೇಷನ್ ಮಾಡಿ ಇಟ್ಕೋಬೇಡವಾ, ಇದೆಲ್ಲ ಡೌಟ್ಸ್ಗಳು ನಮಗಿರುತ್ತೆ. ಸೊ ಆ ಎಲ್ಲ ಡೌಟ್ಸ್ಗಳನ್ನು ಸಮೇತ ಈ ಮಂಥನ ಕಾನ್ವರ್ಸೇಷನಲ್ಲಿ ಕಂಪ್ಲೀಟಾಗಿ ನಮಗೆ ಅರ್ಥ ಮಾಡಿಸ್ಕೊಡ್ತಾರೆ. ಯಾವ ರೀತಿ ನಾವು ಆಪ್ಷನ್ ಎಂಟ್ರೀಸ್ ಮಾಡಬೇಕು ಮತ್ತು ಮುಂದಿನ ಪ್ರೊಸೀಜರ್ಗಳಿಗೆಲ್ಲ ನಾವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನು ನಮಗೆ ರಿಸಲ್ಟ್ ಬಂದಿಲ್ಲ ನೀಟಿಂದು ಅಂತ ಹೇಳಿಬಿಟ್ಟು ನಾವು CET ಕೌನ್ಸ್ಲಿಂಗ್ಗೆ ಹೋಗಬೇಕಾ ಹೋಗಬಾರ್ದಾ, ಆ್ಯಂಡ್ ನೀಟಿಗೆ ವೆಯ್ಟ್ ಮಾಡಬೇಕಾ, ಆ್ಯಂಡ್ ಯಾವ ರೀತಿ ಆಪ್ಷನ್ ಎಂಟ್ರೀಸ್ಗಳನ್ನ ಮಾಡಬೇಕು, ಎಷ್ಟು ಕಾಲೇಜಸ್ಗಳಿದೆ, ಆ್ಯಂಡ್ ಅದರ ಲಿಸ್ಟ್ಗಳನ್ನ ನಾವು ರೆಡಿ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ, ಆ್ಯಂಡ್ ಅಲ್ಲಿ ಪೇಮೆಂಟ್ ಮೆಥಡ್ಗಳೆಲ್ಲ ಹೆಂಗಿದೆ, ಎಷ್ಟು ಫೀಸ್ ಇರುತ್ತೆ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದಾರೆ. ಆ್ಯಂಡ್ ನಾನು ಆದಷ್ಟು ಪೂರ್ತಿ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ಈ ವಿಡಿಯೋ ಪೂರ್ತಿ ಅದೇ ಇರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನೀವು ಏನಾದರೂ ಮಂಥನ ಕಾರ್ಯಕ್ರಮಕ್ಕೆ ಅಥವಾ ಕಾನ್ವರ್ಸೇಷನ್ಗೆ ನೀವೇನಾದ್ರೂ ಹೋಗಿರಲಿಲ್ಲ ಅಂತಂದರೆ ನಿಮಗೆ ಡೆಫಿನೆಟಾಗಿ ಇದು ಹೆಲ್ಪ್ ಆಗುತ್ತೆ. 15ನೇ ಸಾವಿರದವನಿಗೆ ಆಸನ ಸಿಗುತ್ತೆ, ನನಗೆ ಸಿಕ್ಕಿರಲ್ಲ. ಯಾಕೆ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರಲ್ಲ, ಅವ್ನು ಸೆಲೆಕ್ಟ್ ಮಾಡಿರ್ತಾನೆ, ಅಥವಾ ಅವರಲ್ಲಿ ಅವ್ನು NRI ಕೊಟ್ಟ ಸೆಲೆಕ್ಟ್ ಮಾಡಿರ್ತಾನೆ. ಅರ್ಥ ಆಯ್ತಾ? ಅದು 25 ಲಕ್ಷ. ನಾನು ಬರೀ 65-70 ಸಾವಿರ ಸೆಲೆಕ್ಟ್ ಮಾಡ್ತೀನಿ. ಅದೇ ಪ್ರೈವೇಟ್ ಕಾಲೇಜ್ನಲ್ಲಾದ್ರೆ 1.5 ಲಕ್ಷ ಸೆಲೆಕ್ಟ್ ಮಾಡ್ತೀನಿ. ಇನ್ನೊಬ್ಬ 8 ಲಕ್ಷ ಸೆಲೆಕ್ಟ್ ಮಾಡ್ತಾನೆ. 8 ಲಕ್ಷದ್ದು ನನಗಿನ್ನ ದೂರ ಹಿಂದೆ ಇದ್ದ ಅವನಿಗೆ ಸಿಗುತ್ತೆ, ಬಟ್ ನನಗೆ ಸಿಗಲ್ಲ. ಯಾಕಂದ್ರೆ ನಾನು ಹಾಕಿರೋದು ಬರೀ 1.5 ಲಕ್ಷ ಮಾತ್ರ. ಅರ್ಥ ಆಯ್ತಲ್ಲ? ಸೊ ಹಂಗೆ ನೀವು ಯಾವ್ದೋ ನೋಡಿದಾಗ ಓ ನನ್ಗೆ ಮಿಸ್ ಆಯ್ತು, ಹಿಂಗಾಯ್ತು, ಏನೇನೋ ಅನ್ಕೊಳ್ಳೋದಲ್ಲ. ಇದು ನಡೆಯೋದು ಈ ತರ. ನಾವು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟ್ ಹಂಚಿಕೆ ಸರ್ಕಾರಿ ಕೋಟ 100%, ಖಾಸಗಿ ಅನುದಾನರಹಿತ 20% ಕೊಡ್ತಾ ಇಂಜಿನಿಯರಿಂಗ್. Just outline of total seats. Engineering ಎಷ್ಟು ಬರುತ್ತೆ? 5 ಮೆಡಿಕಲ್ ಫಸ್ಟ್ ಟೋಟಲ್ 10,559 seats, 10,559 ಸ್ಟೇಟ್ ಅಲ್ಲಿ 10,559 ಕಾಲೇಜಸ್. ಟೋಟಲ್ ಕಾಲೇಜಸ್ 66 ಬರ್ತಾರೆ, 66 ಕಾಲೇಜಸ್. 75 ಆಗೋದು ಈ ವರ್ಷ. ಇನ್ನು 10,000 ಫಾರ್ ಓನ್ಲಿ ಗೌರ್ಮೆಂಟಿಗೆ ಮಾತ್ರ ಆಲ್ ಇಂಡಿಯಾ ಹೋಗುತ್ತೆ, ಪ್ರೈವೇಟಿಗೆ ತರ. Engineering it comes around 85,000 seats. College system 228 colleges, 85,000 seats total. There is not the veterinary college. Each colleges, our colleges 366 seats, half non-state. So 366 seats total. Okay, allied sciences, BPT. 50% qualifying exam, PUC, 50% CET marks. ನಮ್ಮ ಕಾಲದಲ್ಲಿ ನಾನು 50% PCB, 50% ನನ್ನ CET marks. ಅದರ ಬೇಸಿಸ್ ಮೇಲೆ ಈಗ ಪ್ಯೂರ್ಲಿ ಇಟ್ ಇಸ್ ನೀಟ್ ರ್ಯಾಂಕಿಂಗ್ ಒಂದೇ ರೇಟ್. ಮೇಲೆ ಇಂಜಿನಿಯರಿಂಗ್ ಸೀಟಿಗೆ 50-50. ಸೊ ನ್ಯಾಚುರೋಪತಿ, ಯೋಗ ಸೀಟ್ ಎಲ್ಲವೂ ಕೂಡ 50% PUC, 50% CET. Only on CET, B Pharma, Pharma D, last one, allied health sciences, not called it. So all the lab, dialysis, radiology, all those things. Only PUC marks, only qualifying exam.
ನಿಮ್ಗೆ ಯಾವ್ದು ಸಂಬಂಧಪಟ್ಟೆ ಅದು ಮಾತ್ರ ನೋಡ್ಬೇಕು, ಬೇರೆ ಬೇಕಾಗಿಲ್ಲ. ಸೊ ನೀವೆಲ್ಲ ಇನ್ಫಾರ್ಮೇಶನ್ ನಾನು ಹೇಳ್ತಿರೋದೆಲ್ಲ ಆಪಲ್. ಸೊ ಹಿಯರ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯು ಕ್ಯಾನ್ ಸಿ ದಟ್ ದೇರ್ ಇಸ್ ನೋ ಹ್ಯೂಮನ್ ಇಂಟರ್ಫಿಯರೆನ್ಸ್. ಸೊ ನಾನು ಸಿಟಿ ಬರೆದಾಗ ಓನ್ಲಿ ಹ್ಯೂಮನ್ಸ್ ಪ್ರತಿ ಇವರು ಚೆಕ್ ಮಾಡೋರು ಎಲ್ಲ ವರ್ಚುವಲ್ ಎಲ್ಲರಿಗೆ ಹೋಗ್ಬೇಕಾಗ್ತದೆ. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು. ಸೊ ನಾವು ಫುಲ್ಲಿ ಟ್ರಾನ್ಸ್ಪರೆಂಟ್, ಯಾರು ಮತ್ತೆ ಬರಲ್ಲ, ಇನ್ಯಾರು ಪರಿಚಯ ಅದೆಲ್ಲ ಕೊಡಿಸ್ತೀನಿ ಅದೆಲ್ಲ. ಯು ಆರ್ ಬೀಂಗ್ ಚೀಟೆಡ್. ಇಟ್ಸ್ ಓನ್ಲಿ ವಯ AI. ವಿಕಸನ ಅದೇ ಇದು ಮಾಡಿ ಸೆಲೆಕ್ಟ್ ಮಾಡುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡೋದು. ನೀನು ಯಾವ್ದಾರ ದಾವಣಗೆರೆ ಬೇಕಾಗುತ್ತೆ ಗೊತ್ತಿಲ್ಲ, ಹಾಗಾದ್ರೆ ಓದ್ತಾ ಇಲ್ಲ ಡೀಟೇಲ್ ಅದ್ರಲ್ಲಿ ಏನು ಕತೆ, ಆಸ್ಟ್ ಎಷ್ಟು ಆಗುತ್ತೆ, ಸ್ಟಾಫ್ ರಿಕ್ವೈರ್ಮೆಂಟ್ ಎಷ್ಟು ಹಾಕೋದು, ಫುಡ್ ಎಲ್ಲ ಟೋಟಲಿ ಕ್ಯಾಂಪಸ್ ಏರಿಯಾ ಎಷ್ಟು. ಸೊ ಎವ್ರಿ ಕಾಲೇಜ್ ಹ್ಯಾಸ್ ಇಸ್ ಪೋರ್ಟ್. ಬರೀ ಪೋರ್ಟಲ್ ಕಾಲೇಜ್ ವಿಷಯ ಅಲ್ಲ, ಅದ್ರ ಫೀಸು ಬರ್ತದೆ. ನೀವು ಹಾಸ್ಪಿಟಲ್ ಹೋದರೆ ಅದು ಪೂರ್ತಿ ಜಾತಕ ಮತ್ತು ಫೀಸ್ ಎಷ್ಟು, ನಿಮ್ಮ ಕೆಟಗರಿ ಫೀಸ್ ಎಷ್ಟು, ಆ ಹೈಯರ್ ಫೀಸ್ ಪೇಮೆಂಟ್ ಫೀಸ್ ಆದರೆ ಬೇರೆ ಬರೋದು ಅದೆಷ್ಟು, ಟೋಟಲಿ ಪೂರ್ತಿ ಎಲ್ಲ ಇಸ್ ಪಾರ್ಟ್ ಆಫ್ ಕಾಲೇಜ್ ಪೋರ್ಟ್. ಸೊ ಇಲ್ಲಿ ಎಂಟ್ರಿ ಮಾಡಾದ್ಮೇಲೆ ನೀವು ಹೋಗಿ ನನಗೆ ಗೊತ್ತಿರಲಿಲ್ಲ ಕಾಲೇಜ್ ಸರಿ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಸೊ ಸ್ವೀಟ್ ಅಂಡ್ ಚಿಕನ್ ಆನ್ಲೈನ್ ಮೂಲಕ 2+1 ಸ್ಥಿತಿನಲ್ಲಿ ನಡೆಸಲಾಗುವುದು. +1 ಅಂದರೆ ಲಾಸ್ಟ್ ಮಾರ್ಕ್ ಮಾಡಿ ಕೊನೆಯ ಎಕ್ಸ್ಟೆಂಡೆಡ್ ಗೊತ್ತಲ್ಲ. ಸೊ 2 rounds ತನಕ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ದರ್ ಇಸ್ ನೋ ಫೈನ್. ಸೀಟ್ ಬಿಟ್ರೆ ಪೆನಾಲ್ಟಿ ಇಲ್ಲ, ಸ್ವಲ್ಪ ಆಟ ಆಡ್ಬೋದು, ಆಚೆ ಬಿಟ್ಟು ಈಚೆ, ಆ ಸೀಟ್ ಬಿಟ್ಟು ಈ ಕಾಲೇಜ್. ನೀವು ಲಾಸ್ಟ್ ರೌಂಡ್ +1 ಅದು ಮಾಪ್ ಮೆಡಿಕಲ್. ದೇವ್ ನೀವು ಸೀಟ್ ಬಿಡಂಗಿಲ್ಲ, ನೀವು ಸಿಕ್ಕಿದ್ದೇ ತಗೋಬೇಕು, ಬೇರೆ ಆಪ್ಷನ್ ಇಲ್ಲ ಅಂದ್ರೆ ಅದೇ ಕಾಲೇಜ್ ಹೋಗ್ಬೇಕು. ಅದರ್ವೈಸ್ ಯು ವಿಲ್ ಬಿ ಟ್ರಬಲ್. ಬರೀ ಪೆನಾಲ್ಟಿ ಮಾತ್ರ ಅಲ್ಲ, 5 ವರ್ಷದ ಫೀಸ್ ಕಟ್ಟಬೇಕು. ಯುವರ್ ನೇಮ್ ವಿಲ್ ಬಿ ಬ್ಲಾಕ್. ಸೊ ನೀವು ಮತ್ತೆ ಕೌನ್ಸಿಲಿಂಗ್ ಬಂದ್ರು ನಿಮ್ಗೆ ಬ್ಲಾಕ್ ಆಗಿರುತ್ತೆ, ಪರ್ಮನೆಂಟ್ ಆಗಿ ಇರುತ್ತೆ. ಸಮ್ ದೇ ಸೇ 1 or 2 years to be blocked. ನೆಕ್ಸ್ಟ್ ಇಯರ್ ನೀವು ಎಂಟ್ರೆನ್ಸ್ ಬಂದ್ರು ಬ್ಲಾಕ್ ಆಗಿರುತ್ತೆ. ವಾಪಸ್ ಬರೋದು ಪ್ಲೇಸ್ ನೋ ಚಾನ್ಸ್. ಸೊ ಅದಕ್ಕೆ +1 ಅಂತ ಕರೀತಾರೆ. So here MCC ಅಖಿಲ ಭಾರತ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ, KE 2 ಹಂಚಿಕೆ ಮಾಡುತ್ತೆ. ಸೊ UG NEET 2026 ಪರೀಕ್ಷೆ ಅರ್ಹತೆ ಪಡೆಯುವ ಅಭ್ಯರ್ಥಿಗಳು 2 ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಬಹುದು. ಸೊ ಆಲ್ ಇಂಡಿಯಾದಲ್ಲೂ ಭಾಗವಹಿಸಬಹುದು, ಕರ್ನಾಟಕದಲ್ಲೂ ಭಾಗವಹಿಸಬಹುದು. ರೈಟ್, ಫೈನ್ ಇರೋಲ್ಲ. ಇಟ್ಸ್ ಎ ಫುಲ್ ಸೇಫ್. ಸೊ ಇಟ್ ಇಸ್ ಅಡ್ವೈಸ್. ನಮ್ಮ ರಾಜ್ಯದವರಿಗೆ ನಾವೇ ಸಹಾಯ ಮಾಡಿದ್ರೆ, ಹಾಗಾಗಿ ಆಲ್ ಇಂಡಿಯಾ ಕೋಟಾದಲ್ಲೇ ಸೀಟ್ ಸಿಕ್ಕಿದ್ರೆ ಎಲ್ಲರೂ ಅಟೆಂಡ್ ಮಾಡಿ. ಫಸ್ಟ್ ಆಲ್ ಇಂಡಿಯಾ ನಡೆಯುತ್ತೆ, ಆಮೇಲೆ KE 2 ಅಟೆಂಡ್ ಮಾಡಿ. ಅಟ್ಲೀಸ್ಟ್ ಮಾಕ್ ಸ್ಟಾರ್ಟಿಂಗ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆದರೂ ಆಲ್ ಇಂಡಿಯಾದಲ್ಲೇ ತಗೊಳ್ಳಿ. ಮೊದಲನೇ ಹಾಗೂ 2ನೇ ಸುತ್ತಿನಲ್ಲಿ ಅಖಿಲ ಭಾರತ ಪ್ರಾಧಿಕಾರ 2 ಕಡೆ ಹಂಚಿಕೆ ಮಾಡುವ ಅಭ್ಯರ್ಥಿಗಳು ಪ್ರವೇಶದಲ್ಲಿ ಇಚ್ಛಿಸಿದಲ್ಲಿ ಸೊ ಯಾವುದೇ ದಂಡ ಇರುವುದಿಲ್ಲ, ಆ ಕಡೆ ಈ ಕಡೆ ಮಾಡಬಹುದು. ನಂತರ ಇದು ಕೂಡ 3rd ರೌಂಡ್ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ದಂಡ, ಪನಿಷ್ಮೆಂಟ್. ನೆಕ್ಸ್ಟ್ ಯು ಹ್ಯಾವ್ ಟು ನೋಟ್ ಡೌನ್ ದಟ್ ಜಸ್ಟ್ ನಾಟ್ ರ್ಯಾಂಕಿಂಗ್ ಯುವರ್ ಕೆಟಗರಿ ಆಲ್ಸೋ ಪ್ಲೇಸ್. ಮೀಸಲಾತಿ, ಭಾಷಾ ಅಲ್ಪಸಂಖ್ಯಾತ, ಆಲ್ ದೋಸ್ ಥಿಂಗ್ಸ್, ಆಲ್ ದ ಕೆಟಗರೀಸ್ ಇಟ್ ಕ್ಯಾನ್ ಬಿ, ಹ್ಯಾಂಡಿಕ್ಯಾಪ್, ಟೋಟಲಿ ಯಾವ ಇದು ನೀವು ನೋಡ್ಕೊಳ್ಳಿ ಎಲ್ಲಿ ನಿಮ್ಮ ಕೆಟಗರಿ ಬರುತ್ತೆ. ಆ ರ್ಯಾಂಕಿಂಗ್ ಹೋದ ವರ್ಷ ಎಲ್ಲಿ ಸಿಕ್ಕಿತ್ತು ಅದು ಮ್ಯಾಟ್ರಿಕ್ಸ್ ಬಿಡ್ತಾರೆ. ಅದ್ರ ಬೇಸಿಸ್ ಮೇಲೆ ನೀವು ಗೆಟ್ ಎನ್ ಐಡಿಯಾ, ನಾಟ್ ಜಸ್ಟ್ ಈ ರ್ಯಾಂಕಿಂಗಿಗೆ ಹೋದ ವರ್ಷ ಈ ಕೆಟಗರಿಗೆ ಈ ಕಾಲೇಜಲ್ಲಿ ಸಿಕ್ಕಿದ್ದ. ಸೊ ಹಿಯರ್ ಯು ನೋಟ್ ಡೌನ್ ಲಾಸ್ಟ್ ಒನ್. ಎಲ್ಲಾ ಸೀಟುಗಳನ್ನು KE ಇಂದಲೇ ಹಂಚಲಾಗುವುದು, ಬೇರೆ ಇನ್ನೆಲ್ಲೂ ಅಲ್ಲ. ಇಟ್ಸ್ ಎ ಫೇಕ್. ನಿಮ್ಗೆಲ್ಲ ಹೇಳಿದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಥ್ರೂ KE. MCC ಬಿಟ್ಬಿಡಿ, 50% ಬಿಟ್ರೆ ನೀವು ಪ್ರೈವೇಟ್ ಕಾಲೇಜ್ ಹೋಗ್ಬೇಕಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಕಮ್ ಥ್ರೂ KE. ಭಾಗವಹಿಸುವುದು ಹೇಗೆ? ಫಸ್ಟ್ ಮೊದಲನೇದಾಗಿ ವೆರಿಫಿಕೇಶನ್ ಸ್ಲಿಪ್ ಎಲ್ಲ ನೀವು ಎಂಟ್ರಿ ಮಾಡಿದ್ರೆ ಐ ಥಿಂಕ್ ಎಂಟೆಕ್ ಇಸ್ಕೊಂಡು, ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಎಲ್ಲ ವೆರಿಫೈ ಆಗಿದೆ ಕರೆಕ್ಟಾಗಿ. ನೆಕ್ಸ್ಟು ಸರಿ ಹೋಗಿಲ್ಲ ಅಂದರೆ ವೆರಿಫೈ ಮಾಡಿಸಿ, ಅಪ್ಲೋಡ್ ಬಾಕಿ ಇದೆ ಅಪ್ಲೋಡ್ ಮಾಡಿಸಿ, ಅದು ಫಸ್ಟ್ ಸ್ಟೆಪ್. ನೆಕ್ಸ್ಟು ಎಲ್ಲ ವಿವರಗಳನ್ನು ಮುದ್ರಿಸಲಾಗಿರುತ್ತದೆ. ಯಾವ ಕಾಲೇಜಿನಲ್ಲಿ ಯಾವ ಕೋರ್ಸ್ ಇದೆ ಅಂತ ಪ್ರಕಟಿಸಲಾಗಿರುತ್ತದೆ, ಅದನ್ನೇ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಸೀಟ್ ಮ್ಯಾಟ್ರಿಕ್ಸ್ ಎವ್ರಿ ಇಯರ್ ಗವರ್ಮೆಂಟ್ ವಿಲ್ ಟೇಕ್ ದ ಸೀಟ್ ಮ್ಯಾಟ್ರಿಕ್ಸ್. ಫಸ್ಟು ಈಗ ಹಾಸನದಲ್ಲಿ 200 ಸೀಟ್ ಇದೆ, 200 ಸೀಟ್ಸ್.
200 ಸೀಟ್ ಇದೆ ಅಂತ ನಾವು ಮೆಡಿಕಲ್ ಎಜುಕೇಷನ್ ಕಳಿಸ್ತೀವಿ, DME ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್. ಅಲ್ಲಿಂದ ಗೌರ್ಮೆಂಟ್ ವಿಲ್ ಡಿಸೈಡ್ ಆ 200 ಸೀಟ್ಸ್ ಅಲ್ಲಿ ಕ್ಯಾಟಗರಿ ಹೆಂಗೆ ಬರುತ್ತೆ ಅಂತ. ಆಮೇಲೆ ದೇ ಪಬ್ಲಿಷ್, ದಟ್ ಇಸ್ ಕಾಲ್ಡ್ ಅಸ್ ಸೀಟ್. ಅದೇ ಫೈನ್. ಇಟ್ ಇಸ್ ಡನ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಪ್ರೈವೇಟ್ ಕಾಲೇಜ್ ನೋಡಿ. ನೆಕ್ಸ್ಟ್ ವೆಬ್ಸೈಟ್, ಪ್ರಿಮೆಂಟ್ ವೆಬ್ಸೈಟ್ ನೋಡ್ತಾ ಇರಿ. ಅದನ್ನು ನೋಡಿದ್ಮೇಲೆ ಯು ಸ್ಟಾರ್ಟ್ ದ ಹೋಮ್ವರ್ಕ್. ಸೊ 4 ಥಿಂಗ್ಸ್ ತಲೆ ಇಟ್ಕೊಳ್ಬೇಕಂತೆ. ಒಂದು ಆಪ್ಷನ್ಸ್, ಯಾವ ಕಾಲೇಜು, ಯಾವ ಕೋರ್ಸ್ ಅಂದ್ರೆ ಇದು ಬರುತ್ತೆ ಇಂಜಿನಿಯರಿಂಗ್. ಅಭ್ಯರ್ಥಿ ಮೆರಿಟ್, ನನ್ನ ರ್ಯಾಂಕಿಂಗಿಗೆ ಸೆಟ್ ಆಗುತ್ತೆ. ಸರ್ಕಾರ ನೀಡುವ ಸೀಟ್ ಮ್ಯಾಟ್ರಿಕ್ಸ್, ಆ ಸೀಟ್ ಅದರಲ್ಲಿ ಎಲಿಜಿಬಲ್ ಇಲ್ಲ. ಮೀಸಲಾತಿ, ನಿಯಮ ರೋಸ್ಟರ್, ನನ್ನ ಇದಕ್ಕೆ ಸೆಟ್ ಆಗುತ್ತೆ. ಸೊ ಇದೆಲ್ಲ ನೀವೇ ಹೋಮ್ವರ್ಕ್ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಡೇಟಾ. ಸೊ ವೇರಿಯಸ್ ಸ್ಟೇಜಸ್. ಸೊ ಈ ವರ್ಷ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದಾರೆ. ಸ್ಟೇಜ್ 1 ಫಸ್ಟ್ ಡೌನ್ಲೋಡಿಂಗ್ ಆಫ್ ವೆರಿಫಿಕೇಶನ್. ಇದನ್ನು ನೋಡ್ಕೊಳ್ಳಿ. ಸೊ ನಿಮ್ಮ ಕರೆಕ್ಟ್ ಆಗಿದೆಯಾ, ನಿಮ್ಮ ಎಂಟ್ರೀಸು, ಆಲ್ ದ ಡೀಟೇಲ್ಸ್, ಅದು ಫಸ್ಟ್ ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ಎಂಟ್ರಿ ಆಫ್ ಆಪ್ಷನ್ಸ್. ಓಕೆ, ಸೊ ನಿಮ್ಮ ಆಪ್ಷನ್ ಎಂಟ್ರಿ ಮಾಡಿ. ಮಾಕ್ ಅಲಾಟ್ಮೆಂಟ್. ಸೊ ಮಾಕ್ ಅಲಾಟ್ಮೆಂಟ್ ಏನಂದ್ರೆ, ಮಾಕ್ ಅಲಾಟ್ಮೆಂಟ್ ಅಂದ್ರೆ ಒಂದು ಸುಮ್ಮನೆ ನಡೆಯುತ್ತೆ. ಇಟ್ ಇಸ್ ನಾಟ್ ಕನ್ಫರ್ಮ್ ಸೀಟ್. ಸೊ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಆ ಸೀಟ್ ಸಿಗ್ಬೋದು, ಇಲ್ಲ ಸಿಗದಲ್ಲೇ ಇರ್ಬೋದು. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಇಟ್ ಇಸ್ ಕಾಲ್ಡ್ ಮಾಕ್ ಅಲಾಟ್ಮೆಂಟ್ ಪ್ರೋಸೆಸ್. ಸೊ ಅದು ಮಾಕ್ ಅಲಾಟ್ಮೆಂಟ್ ಅಲ್ಲಿ ನೀವು ಭಾಗವಹಿಸಿ ಆಪ್ಷನ್ ಎಂಟ್ರಿ ಮಾಡುವಷ್ಟು ನಿಮ್ಗೆ ಹಾಸ್ನ ಸಿಗ್ತು. ನೆಕ್ಸ್ಟ್ ಅದು ಸಿಗದೆ ಇರ್ಬೋದು, ಬಟ್ ಯು ಗೆಟ್ ಅನ್ ಐಡಿಯಾ ನನ್ನ ರ್ಯಾಂಕಿಂಗ್ ಏನು ನಡೀತಾ ಇದೆ. ದಟ್ ಇಸ್ ಕಾಲ್ಡ್ ಅಸ್ ಮಾಕ್ ಅಲಾಟ್ಮೆಂಟ್ ಪ್ರೋಸೆಸ್. ಗೊತ್ತಿತ್ತಾ ಇದೆಲ್ಲ? ಅದಾದ್ಮೇಲೆ ಆಫ್ಟರ್ ವೆರಿಫೈಯಿಂಗ್ ದ ಮಾಕ್ ರಿಸಲ್ಟ್ಸ್ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಕಾಲೇಜ್ ನನಗೆ ಸಿಗುತ್ತೆ, ಈಸಿ ಟು ಡಿ. ಅದೊಂದು ಎಕ್ಸಸೈಸ್ ಆದ್ಮೇಲೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಆಡ್, ಅದನ್ನು ನೋಡಿಕೊಂಡು ರೀಅರೇಂಜ್, ಮಾಡಿಫೈ ಆರ್ ಡಿಲೀಟ್ ದ ಆಪ್ಷನ್ಸ್. ನಿಮ್ಗೆ ಸಿಗೋ ಚಾನ್ಸೇ ಇಲ್ಲ ಅಂದ್ರೆ ಅದಕ್ಕೆ ಹಾಕ್ತಾರೆ. ಸಿಗಬಹುದು ಅನ್ನೋದನ್ನ ಎಂಟ್ರಿ ಮಾಡಿ. ನೀವು ಎಷ್ಟು ಬೇಕಾದ್ರೆ ಎಂಟ್ರಿ ಮಾಡ್ಬೋದು ಆಪ್ಷನ್ಸ್. ನಿಮ್ಮ ರ್ಯಾಂಕಿಂಗಿಗೆ 100 ಎಂಟ್ರಿ ಬೇಕಾದ್ರೆ ಮಾಡ್ಬೋದು ಆಪ್ಷನ್ಸ್. 100 ಕಾಲೇಜಲ್ಲಿ ಯಾವ್ದಾವ ಅದೇ ಆರ್ಡರ್ ಬರುತ್ತೆ. ಫಸ್ಟ್ ಬೇಕು ಮಿಕ್ಸ್ ಮಾಡ್ಬೋದು. ಫಸ್ಟ್ ಮೆಡಿಕಲ್ ಕಾಲೇಜ್ ಬರ್ಬೋದು, ಸೆಕೆಂಡ್ ಇಂಜಿನಿಯರಿಂಗ್ ಕಾಲೇಜ್, ಥರ್ಡ್ ಡೆಂಟಲ್, ಮತ್ತೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್, ಮತ್ತೊಂದು ವೆಟರ್ನರಿ, ಮಿಕ್ಸ್ ಮಾಡ್ಬೋದು. ಸೊ AI ವಿಲ್ ಡಿಸೈಡ್ ನಿಮ್ಮನ್ನ, ಅಂದ್ರೆ ನೀಟು ಬರೆಯೋಕೆ ರೆಡಿ ಇದ್ದಾರೆ, ಇಂಜಿನಿಯರಿಂಗ್ ಹೋಗಕ್ಕೆ ರೆಡಿ ಇದ್ದಾರೆ, ನಿಮ್ಮ ಸಪರೇಟ್ ಮಾಡೋದು. ಸೊ ಆಪ್ಷನ್ಸ್ ಎಲ್ಲದೂ ಫಿಲ್ ಮಾಡಿ. ಏನೇನು ಬೇಕು, ಯಾವ ಕಾಲೇಜು, ದಟ್ ಈಸ್ ಸ್ಟೇಜ್ 4. ಫಸ್ಟ್ ಮಾಕ್ ರಿಸಲ್ಟ್ಸ್ ಬರೋಷ್ಟರಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ. ಆಮೇಲೆ ನೀವು ಸರಿಯಾದ ಆಪ್ಷನ್ಸ್ಗಳನ್ನ ಎಂಟ್ರಿ ಮಾಡ್ತೀವಿ. ಸೊ ಯು ರೀಅರೇಂಜ್ ಆರ್ ಮಾಡಿಫೈ. ದೆನ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಆಮೇಲೆ ನೀವು ಆ ಥರ ತಗೊಂಡ್ಮೇಲೆ ಅಡ್ಮಿಷನ್ ಆಗಲೇಬೇಕು. ದರ್ ಇಸ್ ನೋ ಅದರ್ ಆಪ್ಷನ್. ನೀವು ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಫೈನ್ ಸ್ಟಾರ್ಟ್ಸ್. ಆ ಕಾಲೇಜಿಗೆ ಹೋಗಿ 5 ವರ್ಷದ ಫೀಸ್ ಕಟ್ಟಿ, ಒಂದು ಪೆನಾಲ್ಟಿ, ಮಾಪಪ್ ನೋಡಿ ಯಾರು ಹೋಗೋದು ಅಂದ್ರೆ, ನಾವು ಏನೂ ಸಿಗ್ತಿಲ್ಲ ಸುಮ್ಮನೆ ಒಂದು ಲಕ್ಕಿಗೆ ಮಾಪಪ್ ಮಾಡ್ಕೊ ಹೋಗ್ತಾರೆ. ಸೊ ಹೋದ ವರ್ಷ ಆಗಿದೆ, ನಮ್ಮ ಲಕ್ ಮಾತ್ರ ಸಿಗ್ತದೆ. ಬಟ್ ಎಲ್ಲ ಬಿಟ್ಟು ಪೂರ್ತಿ ಖಾಲಿ ಕೈ ಹೋಗ್ಬೋದು. ಅಲ್ಲಿ ತನಕ ಯಾರು ವೆಯ್ಟ್ ಮಾಡೋದು. ಲಾಸ್ಟ್ ಇಯರ್ ಆಗಿತ್ತು. ಸೆಕೆಂಡ್ ಥರ್ಡ್ ರೌಂಡ್ ಆದ್ಮೇಲೆ ಒಂದೆರಡು ಕಾಲೇಜ್ ಸೆಲೆಕ್ಟ್ ಮಾಡಿದ್ರು, ಹೊಸ ಮೆಡಿಕಲ್ ಕಾಲೇಜಸ್. ಅವ್ರು ಮಾಪಪ್ ನೋಡಿದ್ದು ಸೆಕೆಂಡ್ ಥರ್ಡ್ ರೌಂಡ್ ತಗೊಂಡು ಹೋಗಿತ್ತು, ಅವ್ರಿಗೆ ಸಿಕ್ತು. ನಮ್ಮ ಸ್ಟೂಡೆಂಟ್ಸ್ ಕೆಲವರು ಹೇಳ್ತಾರೆ, ಅಲ್ಲ ಸರ್ ನಮ್ಗಿಂತ ಒಳ್ಳೆ ಸೀಟ್ ಅವ್ರಿಗೆ ಸಿಕ್ತು. ಅವೆಲ್ಲ ಹಣೆ ಬರ ಅಷ್ಟೇ. ಮಾಪಪ್ ನೋಟಿಗೆ ಬಿಟ್ಟಿದ್ದೆ, ಅದು ಡೆಲ್ಲಿ ಪರ್ಮಿಷನ್ ಕೊಟ್ಟಿದ್ದೆ ಅವಾಗ, ಅವಾಗ ಎಂಟ್ರಿ ಕೊಡ್ತು ಮಾಪಪ್ ನೋಟಿಗೆ ಬಂದ. ಆ ಥರ ಏನೇನೋ ಆಗುತ್ತೆ. ಬಟ್ ಮಾಪಪ್ ನೋಟಿಗೆ ಬಂದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಫ್ ಫೈನ್. ಚಾಯ್ಸ್ ಎಂಟ್ರಿ 4 ಚಾಯ್ಸ್ ಅಲ್ಲಿ ಮಾಡ್ಕೊಂಡ್ರಿ. ಆಮೇಲೆ ನೋಡ್ತೀರಾ, ಈಗ ಲೋನ್ ಮಾಡೋದು, ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರಿ, ಫೀ ಸ್ಟ್ರಕ್ಚರ್ ನೋಡಿದ್ರಿ, ಎಲ್ಲ ಅಪ್ರೂವ್ ಆಗಿರೋದು, ಗೌರ್ಮೆಂಟ್ ಇಂದ ಹೊಸ ರೆಫಾರ್ಮ್ ಆಗೋದು ನೋಡಿದ್ರಿ, ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ. ಆನ್ಲೈನ್ ರಿಜಿಸ್ಟ್ರೇಷನ್ 750 ರೂಪಾಯಿ ಕಟ್ಟಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ 750. ಆನ್ಲೈನ್ ಫೀಸ್ ಗೊತ್ತಿಲ್ಲ, 1000 ಕಟ್ಟಬೇಕು. ಇದು 750 ನಾನ್ ರಿಫಂಡಬಲ್.
250 ಕಟ್ಟಿ ನಿಮ್ಮ ಫೇಸ್ ಐಡಿ OTP ಬಂದು ಒಳಗೆ ಹೋದ್ಮೇಲೆ ಇದೆಲ್ಲ ಕತೆ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಅಲಾಟ್ಮೆಂಟ್ ಮಾಡ್ಕೊಂಡು ಸೊ ಅಲ್ಲಿ ನೀವೇನು ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರ್, ಆ ಮೊಬೈಲ್ ನಿಮ್ಮ ಹತ್ರ ಇರಲೇಬೇಕು, ಫುಲ್ ಕೌನ್ಸಿಲಿಂಗ್ ಆಗುತ್ತೆ ಅಂತ. ಅದು ನಮ್ಮ ತಂದೆ ನಂಬರು ಅವರೆಲ್ಲ ಊರಲ್ಲಿ ಇಲ್ಲ ಅಂದ್ರೆ ಎಗೇನ್ ವಿಲ್ ಬಿ ಪ್ರಾಬ್ಲಮ್. ಯಾಕಂದ್ರೆ OTP ಬಂದಾಗ ಅದು ಮಾಡಂಗಿರ್ಬೇಕು, ಇಲ್ಲ ಅಂದ್ರೆ ಬೇರೆ ರೂಲ್ಸ್ ಹೋಗ್ಬಿಡುತ್ತೆ. ಸೊ ಆ ಮೊಬೈಲ್ ನಿಮ್ಮ ಹತ್ರ ಯಾವಾಗಲೂ ಜೊತೆಲಿ ಇರುತ್ತೆ. ಫೇಸ್ ಐಡೆಂಟಿಫಿಕೇಶನ್ ವೆಬ್ ಕ್ಯಾಮ್ ಅಲ್ಲಿ ನಿಮ್ಮ ಫೇಸ್ ಡಿಟೆಕ್ಟ್ ಆಗಿರುತ್ತೆ, ಅದೇ ಫೇಸ್ ಮೇಂಟೈನ್ ಆಗಿರುತ್ತೆ. ಇನ್ನೇನು ಮಾಡ್ಕೊಂಡು ಬಂದೆ ಸರ್ಜರಿ ಡಿಟೆಕ್ಟ್ ಆಗಲಿಲ್ಲ ಅಂದ್ರೆ ಅಗೇನ್ ಇಟ್ಸ್ ಟ್ರಬಲ್, ಅದು ನಡೆದಿರೋದು. ಓಕೆ, ಕಾಸ್ಮೆಟಿಕ್ ಡೆಂಟಲ್ ಹತ್ರ ಹೋಗಿ ಒಂಚೂರು ಮುಂದೆ ಕಟ್ ಮಾಡಿస్తే ಮ್ಯಾಚ್ ಆಗಬೇಕು, ವೆರಿ ಸ್ಪೆಸಿಫಿಕ್. ನಿಮ್ಮ ಮೊಬೈಲ್ ನಂಬರ್ ಮ್ಯಾಚ್ ಆಗಬೇಕು, ಫೇಸ್ ಐಡೆಂಟಿಫಿಕೇಶನ್ ಮ್ಯಾಚ್ 750 ಕಟ್. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತೀರ. ಆಯ್ತು, ನೆಕ್ಸ್ಟ್ ಹೇಳೋದು ತೋರಿಸ್ತೀನಿ ನಿಮಗೆ ಮಾಡೋದು. ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ ಓಕೆ, ಥರ್ಡ್ ರೌಂಡ್ ಓಕೆ, ಆಗಲೋ ನಾಕ್ ರೌಂಡ್ ಓಕೆ, ಅಲಾಟ್ ಆಯಿತು, ಅಡ್ಮಿಷನ್. ನೆಕ್ಸ್ಟ್ ಅಡ್ಮಿಷನ್ ಪ್ರೋಸೆಸ್ ಸಪರೇಟ್, ಕಾಲೇಜಿಗೆ ಬರೋದು, ಫೀಸ್ ಕಟ್ಟೋದು. ಸೊ 2+1 ಸುತ್ತುಗಳು ನಡೆಯುತ್ತದೆ. ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಅಂತೆಲ್ಲ ತಿಳ್ಕೊಂತಾನೆ ವಿದ್ಯಾರ್ಥಿ. ಆಮೇಲೆ ಆಸಕ್ತಿ ಇರುವ ಕೋರ್ಸ್ ಕಾಲೇಜನ್ನ ಎಂಟ್ರಿ ಮಾಡ್ತಾರೆ. ನೆಕ್ಸ್ಟು ಕಟ್ ಆಫ್, ಕಾಲೇಜ್ ವಿಳಾಸ, ಮೂಲ ಸೌಕರ್ಯ, ಇದನ್ನೆಲ್ಲ ನಮ್ಮಲ್ಲಿ ಇಟ್ಕೊಳ್ತಾರೆ. ಪದೇ ಹಾಕ್ತಾರೆ ಸ್ಲೈಡ್. ಯಾಕಂದ್ರೆ ಮತ್ತೆ ನೀವು ಕಂಪ್ಲೇಂಟ್ ಇಟ್ಕೊಳ್ತಾರೆ, ಗೊತ್ತಿರಲಿಲ್ಲ, ಎಲ್ಲ ನೀವು ತಿಳ್ಕೋಬೇಕು ಕಾಲೇಜ್ ಕೋರ್ಸಲ್ಲಿ. ನೆಕ್ಸ್ಟು ವಿವಿಧ ಕೋರ್ಸ್ ಗೊತ್ತೇ ಇದೆ. ನೀಟ್ ಅಂಕಗಳ ಆಧಾರದ ಮೇಲೆ ಹಂಚಿಕೆ ಆಗುವುದು ಯಾವುದು? ಮೆಡಿಕಲ್, ಆಯುಷ್, ಡೆಂಟಲ್. NTA ಮತ್ತೆ ನೀಟ್ ಮಾಡ್ತಾ ಇದ್ದಾರೆ. ಸೊ ಪರೀಕ್ಷೆ ನಡೆಸುತ್ತಿದ್ದಾರೆ. ಸೊ ನೀಟ್ ಮರುಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುವುದು ವಿಳಂಬವಾಗುತ್ತದೆ ಇದಕ್ಕೆ. ಸೊ ಆದ ಕಾರಣ CET 2026 ಫಲಿತಾಂಶ ಪ್ರಕಟಣೆಯ ನಂತರ ಸರ್ಕಾರದ ತೀರ್ಮಾನದಂತೆ ಕರ್ನಾಟಕ ರಾಜ್ಯದ ಮೆರಿಟ್ ಅಭ್ಯರ್ಥಿಗಳ ದೃಷ್ಟಿಯಿಂದ UG CET ಕೋರ್ಸ್ಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್ ಸರ್ಕಾರವು ಸೀಟು ಮ್ಯಾಟ್ರಿಕ್ಸ್ ಮತ್ತು ನಿಗದಿಪಡಿಸಿದ ತಾತ್ಕಾಲಿಕ ನಂತರ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು. ಅಂದರೆ ಈಗ ನಿಮಗೆ ಗೊಂದಲ ಇರುತ್ತೆ, ಇಂಜಿನಿಯರಿಂಗ್ ಮೆಡಿಕಲ್ ತಗೊಂಡು ಒಳ್ಳೆ ಕಾಲ ಸಿಕ್ಕಿದ್ರೆ ಇಂಜಿನಿಯರಿಂಗ್ ತಗೋಣ, ಇಲ್ಲ ಮೆಡಿಕಲ್ ತಗೋಣ, ಗೊಂದಲ ಇರೋದು. ಮೆಡಿಕಲ್ ಬೇಕು ಅಂದ್ರೆ ವೆಯ್ಟ್ ಮಾಡಲೇಬೇಕು ನೀಟ್ ರಿಸಲ್ಟ್ ಆ ರೌಂಡ್. ಸೊ ಇಲ್ಲೇನಾಗುತ್ತೆ, ಈ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾರೆ. ನಿಮ್ಗೆ ಯಾವುದೋ ಒಳ್ಳೆ ಕಾಲೇಜ್, ಅದು RV ಕಾಲೇಜ್, ಕಂಪ್ಯೂಟರ್ ಸೈನ್ಸ್, ನೀವು ಸೆಲೆಕ್ಟ್ ಇಟ್ಕೊಂಡು ನೀಟ್ ಕೌನ್ಸಿಲಿಂಗ್ ನೆಕ್ಸ್ಟ್ ಮೆಡಿಕಲ್ ನಿಮಗೆಲ್ಲ ಮೈಸೂರು ಮೆಡಿಕಲ್ ಕಾಲೇಜ್, ಹಾಸನ ಮೆಡಿಕಲ್ ಕಾಲೇಜ್ ಸಿಕ್ತು, ಅದು ತಗೊಂಡು ಇದನ್ನು ಬಿಟ್ಕೊಡು, ಅದು ಫೆಸಿಲಿಟಿ ಮಾಡಿದ್ರು. ಈ ವರ್ಷ ಲೇಟ್ ಆಗಿರೋದ್ರಿಂದ ಅದರಲ್ಲಿ ಯಾವುದೇ ದಂಡ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಇಂಜಿನಿಯರಿಂಗ್ ಸೀಟ್ ಫಸ್ಟ್ ತಗೊಳೋದು, ಅದಾದ್ಮೇಲೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಒಳ್ಳೆ ಕಡೆ ತಗೊಳೋದು, ಇಲ್ಲ ಇದೇ ಇಷ್ಟ ಅಂದ್ರೆ ಕಂಟಿನ್ಯೂ ಮಾಡ್ಬೋದು. ಮೆಡಿಕಲ್ ಸೀಟ್ ತಗೊಂಡ್ರೆ ಇದನ್ನು ಬಿಡ್ಬೋದು, ಯಾವುದೇ ಫೈನ್ ಇಲ್ಲ, ಯಾವುದೇ ಇನ್ಕನ್ವೀನಿಯನ್ಸ್ ಇಲ್ಲ. ಅದು ಬೇರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಗೊತ್ತಿರುತ್ತೆ, ಈ ಮೆಡಿಕಲ್ ತಗೊಂಡು ಬಿಡ್ತಾರೆ ಅಂತ ಅವ್ರು ವೇಟ್ ಮಾಡ್ತಿರ್ತಾರೆ, ಆವಾಗ ಸಿಗ್ತಾರೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಪೂರ್ವದಲ್ಲಿ ನಡೆಸಲಾಗುವುದು. ಆದರೆ ಈ ಸೀಟು ಹಂಚಿಕೆ ಆಯ್ಕೆಯನ್ನು ನಮೂದಿಸಿ ಅವಕಾಶ ನೀಡಲಾಗುವುದು. ಆದರೆ ಇದು ಫೈನಲೈಸ್ ಅಲ್ಲ, ತಗೊಂಡಿರ್ತೀರ ಬಟ್ ಅಡ್ಮಿಷನ್ ಆರ್ಡರ್ ಕೊಟ್ಟಿರುತ್ತೆ, ಬಟ್ ನಿಮ್ಮ ಹೆಸರು ಗ್ಯಾರಂಟಿ ಇರುತ್ತೆ, ಬಟ್ ಇಟ್ಸ್ ನಾಟ್ ದ ಫೈನಲ್. ಈಗ ಹೇಳಬೇಕು ಮೆಡಿಕಲ್ ಎಲ್ಲ ಮಾಡಿದ್ರೆ ನಾನು ಅದೇ ಬೇಕು ಅಂತ ಆದ್ರೆ ನೆಕ್ಸ್ಟ್ ಇಟ್ ಇಸ್ ಫೈನಲೈಸ್. ನನಗೆ ಇದೇ ಸೀಟು ಬೇಕಾಗಿದ್ದು, ನನಗೆ ಬದಲಾವಣೆ ಅಗತ್ಯವಿಲ್ಲ, ತೃಪ್ತಿಕರವಾಗಿದೆ ಎಂದು ಅಭ್ಯರ್ಥಿಯು ತೀರ್ಮಾನಿಸಿ ಪ್ರವೇಶ ಪಡೆಯಲು ಇಚ್ಛಿಸಿದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸಿ ಕಾಲೇಜು ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ನನಗೆ ಮೆಡಿಕಲ್ ತಲೆನೋವು ಬೇಡ, ನನಗೆ ಆರ್ಮಿ ಕಂಪ್ಯೂಟರ್ಸ್ ಕೊಟ್ಟರೆ ಎಂದು ತಗೊಂಡು ಹೋಗಿ ಅಡ್ಮಿಷನ್ ಆಗುತ್ತೆ. ಇದಕ್ಕೆ ಅಥವಾ ಅಂದರೆ ನನಗೆ ವೆಟರ್ನರಿ ಸೀಟು ಬೇಕಿತ್ತು, ಹಂಗೇನಾದ್ರು ಇದ್ರೆ ಕ್ಯಾನ್ ವೇಟ್ ಫಾರ್ ದ ಆಪ್ಷನ್, ಅದೇ ಸರಿ. ಸೊ ಮೊದಲನೇ ಸುತ್ತಿನ ಭಾಗವಹಿಸಿದ ಅಭ್ಯರ್ಥಿಗೆ ನೆಕ್ಸ್ಟ್ ರೌಂಡ್ಗೆ ಅವಕಾಶ ಇದ್ದೇ ಇರುತ್ತೆ. ಸೊ ಎಲ್ಲಾ ರೌಂಡ್ಸ್ಗೂ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ. ನಮೂದಿಸುವ ವಿಧಾನಗಳು, ಸೊ ಅಲ್ಲಿ ವೇರಿಯಸ್ ಕೋರ್ಸಸ್ ಆಯ್ಕೆ ಮಾಡಲಾಗುವುದು. ನೆಕ್ಸ್ಟು ಆ ಡಿಸಿಪ್ಲಿನ್ ಲಭ್ಯ ಇರುವ ಎಲ್ಲ ಕಾಲೇಜು ಕೋರ್ಸ್ಗಳು, ಸೀಟ್ ಮ್ಯಾಟ್ರಿಕ್ಸ್ ನೋಡಬೇಕಂತೆ. ವಿಧಾನಗಳು, ಕಾಲೇಜರ ಪಟ್ಟಿಯನ್ನು ತೋರಿ. ಉದಾಹರಣೆಗೆ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಆಗಿರುವ ಪಕ್ಷದಲ್ಲಿ ನಮೂನೆ ತನ್ನ
ಇಂಜಿನಿಯರಿಂಗ್ ಕಾಲೇಜುಗಳ ಪಟ್ಟಿಯನ್ನು ಲಭ್ಯ ಕೋರ್ಸ್ಗಳ ವಿವರದೊಂದಿಗೆ ತೋರಿಸುತ್ತದೆ. ಅದೇ ಸೈಡ್ ಇದೆ ಸೀಟ್ ಮ್ಯಾಟ್ರಿಕ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಬರೀ ಕಂಪ್ಯೂಟರ್ ಸೈನ್ಸ್ ಅಲ್ಲ, ಅದರಲ್ಲಿ ಯಾವ ಬ್ರಾಂಚು ಎ ಅದೆಲ್ಲ ಕರೆಕ್ಟಾಗಿ ನೀವು ನೋಡಿಸ್ಬೇಕು. ಮೊದಲ ಇಚ್ಛೆಯಾಗಿ ವೈದ್ಯಕೀಯವನ್ನು, ಎರಡನೇ ಇಚ್ಛೆಯಾಗಿ ಮತ್ತೆ ವೈದ್ಯಕೀಯವನ್ನು, ಮೂರನೇ ಇಚ್ಛೆಯಾಗಿ ಇಂಜಿನಿಯರಿಂಗ್, ನಾಲ್ಕನೇ ಈ ಥರ ರ್ಯಾಂಡಮ್ ಹಾಕ್ಬೋದು. ಏನು ಕನ್ಫ್ಯೂಷನ್ ಆಗಲ್ಲ. ನಿಮಗೆ ಏನು ಇಷ್ಟ ಒಟ್ಟು ಕೆ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳು ಯಾವ ಆರ್ಡರ್ ಬೇಕಾ, ಬಟ್ ನಿಮಗೆ ಫಸ್ಟ್ ಒನ್ ಅದೇ ಪ್ರಿಫರೆನ್ಸ್, ಅದೇ ಆರ್ಡರ್ ಕೊಡಬೇಕು ನಿಮ್ಮ ಆಯ್ಕೆ. ಸರಿ, ಅದೇ ಕೊಟ್ಟಿದ್ದಾರೆ ಪ್ರಿಯಾರಿಟೀಸ್. ಅಭ್ಯರ್ಥಿಗಳು ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಇಚ್ಛೆ ಆಯ್ಕೆಗಳು ಮುಂದಿನ ಎಲ್ಲಾ ಸುತ್ತುಗಳ ಸೀಟು ಹಂಚಿಕೆ ಪರಿಗಣಿಸಲ್ಪಡುತ್ತದೆ. ಸೊ ನೀವು ಫಸ್ಟೇ ಹಾಸನ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರೆ, ಹಾಸನ ಮೆಡಿಕಲ್ ಕಾಲೇಜ್ ಸಿಕ್ಕಿದ್ರೆ ಅಲ್ಲಿಗೆ ಅಲರ್ಟ್ ಆಗುತ್ತೆ. ಸೆಕೆಂಡ್ ಮೈಸೂರು ಹಾಕಿದ್ರೆ ನೀವು ಮೈಸೂರು ಬೇಕು ಅಂದ್ರೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಆದ್ಯತೆ ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡೋದನ್ನು ತೋರಿಸಲಾಗುವುದು. So for the first round, ನೀವೇನು ಎಂಟ್ರಿ ಮಾಡಿರ್ತೀರ that will continue. I think I'll give some examples. ಇದೊಂದು ಆಪ್ಷನ್ ಎಂಟ್ರಿ. ಈ ವಿದ್ಯಾರ್ಥಿ ನೆಕ್ಸ್ಟ್ ಕೆಂಗೇರಿ ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ, ಎರಡನೇ ಆಪ್ಷನ್. ಮೂರನೇ ಆಪ್ಷನ್ ಮಂಡ್ಯ ಮೆಡಿಕಲ್ ಕಾಲೇಜ್. ನಾಲ್ಕನೇ ಆಪ್ಷನ್ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಅದಾದ್ಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜು ಮಂಡ್ಯ ಮೆಡಿಕಲ್ ಕಾಲೇಜ್ ಕಷ್ಟ ಸಿಗೋದು, ಬಟ್ ಇಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ. ನನಗೆ ಊರಿಗೆ ಹತ್ರ, ಹಳ್ಳಿಗೆ ಹತ್ರ. ಸೊ ಡಿಪೆಂಡಿಂಗ್ ಆನ್ ದಟ್ ನೋಡಿ. ಅದಾದ್ಮೇಲೆ UBCE ಕೊಟ್ಟಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಈ ವಿದ್ಯಾರ್ಥಿ ಎಷ್ಟು ಸ್ಯಾಂಪಲ್ ಫಸ್ಟ್ ಹಾಸನ ಕೊಟ್ಟಿದ್ದಾರೆ. ಇದರಲ್ಲಿ ಕೋರ್ಸ್ ₹1,000 ಹಾಕ್ತಾರೆ ಹಾಸನ. ಸೊ ಅಲ್ಲಿ ಒಂದೇ ಕಾಲೇಜಲ್ಲಿ 3 ಫೀಸ್ ಇತ್ತು. ನೀವು ಬರೀ ಕಾಲೇಜ್ ಫೀಸ್ ಯಾವುದು ಅಂತ ಹಾಕ್ತಾರೆ. ಚುಂಚನಗಿರಿ ಕೊಟ್ಟರೆ 1,50,000 22 ಲಕ್ಷ ಅದನ್ನ ಹಾಕ್ಬೇಕಾಗುತ್ತೆ. ನಿಮಗೆ ಚುಂಚನಗಿರಿನೇ ಬೇಕಾಗಿತ್ತು ಅಂದ್ರೆ ಚುಂಚನಗಿರಿಯಲ್ಲೇ ನಿಮ್ಮ ಮನೆ ಇದೆ, ಚುಂಚನಗಿರಿ ಬೀಜಿನಗರ. ಅವಾಗ ಎರಡು ಆಪ್ಷನ್ಸ್, ಚುಂಚನಗಿರಿ 1,50,000. ನೆಕ್ಸ್ಟ್ ಆಪ್ಷನ್ ಚುಂಚನಗಿರಿ 22 ಲಕ್ಷದ ಸ್ಟೂಡೆಂಟ್ಸ್, ಅದೇ ಎರಡು ಆಪ್ಷನ್ ಕೊಡಬೇಕು. ಸೊ ನಿಮಗೆ ಫೀಸ್ ಮೇಲೂ ನೀವು ಎರಡನೇ ಕೊಡಬೇಕು ಆಪ್ಷನ್ ಡಿಪೆಂಡ್ಸ್ ಆನ್. ನೋಡಿ ಹಾಸನ ಒಂದೇ ಫೀಸ್ 65,100. ನೆಕ್ಸ್ಟ್ ನೋಡಿ ಹುಬ್ಳಿ ಕೊಟ್ಟಿದ್ದಾರೆ, ಬೆಳಗಾವಿ ಕೊಟ್ಟಿದ್ದಾರೆ, ಬಳ್ಳಾರಿ ಕೊಟ್ಟಿದ್ದಾರೆ, ಬೀದರ್, ರಾಯಚೂರು, ಶಿವಮೊಗ್ಗ, ಅದಾದ್ಮೇಲೆ MS ರಾಮಯ್ಯ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಫಸ್ಟ್ ಆಪ್ಷನ್ ನಿಮಗೆ ಸಿಕ್ಕಿದ್ರೆ ಹೋಯ್ತದ ಲಾಕ್ ಆಗುತ್ತೆ. ಫಸ್ಟ್ ಆಪ್ಷನ್. ನೆಕ್ಸ್ಟ್ ಕಾಲೇಜ್ ಕೋರ್ಸ್ ನಂಬರ್ ಇರ್ತದೆ, ಆ ಕೋರ್ಸ್ಗೆ ಆ ಕಾಲೇಜ್ಗೆ ಆನ್ಲೈನ್ ಕೋರ್ಸ್ ನೇಮ್ MBBS GOVT ಗೌರ್ಮೆಂಟ್ ಕೋರ್ಸ್ ಫೀಸ್ ಪರ್ ಆನಮ್ ಇಷ್ಟು ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕು. ನೋ ಕನ್ಫ್ಯೂಷನ್. ಕಾಲೇಜ್ ಸೊ ಒಂದೇ ಹೆಸರಲ್ಲಿ 3 ಕಾಲೇಜ್. ಈ ಸಿದ್ಧಾರ್ಥ ತುಮಕೂರಲ್ಲಿ, ಸಿದ್ಧಾರ್ಥ ಧರ್ಮಸ್ಥಳದಲ್ಲಿ ಹೆಸರು ಸೇಮ್ ಇದೆ. ಅವಾಗ ಕಾಲೇಜ್ ಕೋಡ್ ಬೇರೆ ಇರುತ್ತೆ, ಈ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಆ ಕೋಡ್ ಅನ್ನು ಕರೆಕ್ಟ್ ಎಂಟ್ರಿ ಮಾಡಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಮತ್ತೆ ಹಾಸನ ಕೊಟ್ಟಿದ್ದಾರೆ. ಸೊ ಎಲ್ಲ ಇನ್ಫಾರ್ಮೇಶನ್ ನಾನು ಎಂಟ್ರಿ ಮಾಡೋದು ಇದು ಪ್ರೊಸೀಜರ್. ಫಸ್ಟ್ ಲಾಗಿನ್, then you enter the verification, then you get the OTP. ಸೊ ಕರೆಕ್ಟಾಗಿ ವಿಷಯ ಗೊತ್ತಿದ್ರೆ ಮ್ಯಾಟರ್ ಆಫ್ ಮಿನಿಟ್ಸ್ ಅಷ್ಟೇ. ನಾವು ಇಷ್ಟೊಂದು 1 ಗಂಟೆ ಎಕ್ಸ್ಟ್ರಾ ಮಾಡ್ತಿದ್ದೀವಿ, ಬಟ್ ವೆರಿ ಶಾರ್ಟ್. ನೀವು ಫೀಸ್ ಕಟ್ಟೋದಾದ್ರೆ ಪೇ ಆನ್ಲೈನ್, ಲಿಂಕ್ ಫಾರ್ ಪೇಮೆಂಟ್ 750 ಫೇಸ್ ರಿಕಗ್ನಿಷನ್ ಎರಡನೇ ಅಲ್ವಾ ಸರ್? ರೈಟ್. ಫೇಸ್ ರಿಕಗ್ನಿಷನ್ ಆಮೇಲೆ ನಿಮಗೆ ಲಾಗಿನ್ ಐಡಿ ಪಾಸ್ವರ್ಡ್ ಕೊಟ್ಟು ಮುಂದೆ ಹೋಗ್ಬಿಟ್ಟು OTP ಬರುತ್ತೆ. ಎಂಟರ್ ಆಗಿ OTP ಕೊಟ್ಟಾಗ ನಿಮಗೆ ಮುಂದಿನ ಪೇಜ್ ಓಪನ್ ಆಗುತ್ತೆ. ಸೊ ಫಸ್ಟ್ ನೀವು ಫೇಸ್ ಎಂಟರ್ ಆಗಿ ಎಲ್ಲ ಆಗಿ OTP ಬಂದು ಒಳಗೆ ಹೋದ್ಮೇಲೆ ಆಮೇಲೆ
ನೆಕ್ಸ್ಟ್ ಪಾಯಿಂಟ್. ಫೋಟೋ ಕ್ಯಾಪ್ಚರ್ ಆಗುತ್ತೆ, ಸೇಮ್ ಕ್ಯಾಪ್ಚರ್ ಆಗಿ ಅಡ್ಮಿಷನ್ ಅಂದ್ರೆ ಎಷ್ಟು ಕ್ಯಾಪ್ಚರ್ಸ್ 3 ತಿಂಗಳು ಇರುತ್ತಾ? ಒಂದು 2 ಮಂತ್ಸ್ ಇರುತ್ತೆ. ಅಲ್ಲಿ ಗೊತ್ತಲ್ವಾ, ಅದಕ್ಕೆ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನು ಟ್ಯಾಲಿ ಮಾಡಿ ಅಲ್ಲಿ ಯಾವಾಗ ಆಗುತ್ತೋ ಅದೇ ಫೀಸ್ ಅಲ್ಲೂ ಕ್ಯಾಪ್ಚರ್ ಆಗುತ್ತೆ. ಸಿಸ್ಟಮ್ ಹೇಳೋದು, ನಾವು ಹೇಳೋದಲ್ಲ. ಯಾರು ಕ್ಯಾಪ್ಚರ್ ಮಾಡಿ ಎಷ್ಟೊಂದು ಮುಂದೋಗ ಕಾಲೇಜ್ ಅಡ್ಮಿಷನ್ ಅಲ್ಲೂ ಅದೇ ಫೋಟೋ ಕ್ಯಾಪ್ಚರ್ ಆಗುತ್ತೆ ಅಂತ. ಓಕೆನಾ? ಎರಡನೇ ಪೇಜ್ ಪೇಜ್ ಎರಡನ್ನು ನೋಡಿ. ಅಲ್ಲ, ಫಸ್ಟ್ ಒನ್, ಸೆಕೆಂಡ್ ಒನ್ ಫೋಟೋ ಐಡೆಂಟಿಫಿಕೇಶನ್, ಆಮೇಲೆ ನೆಕ್ಸ್ಟ್ ಪೇಜ್ ಹೋಗ್ತಾ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಆನ್ಲೈನ್ ಮಾಡಬಹುದು ನೀವು. 750 ಕಟ್ಟಿದ್ರೆ ಸೊ ಅದು ಪೂರ್ತಿ ಇದಕ್ಕೆ ಎಂಟರ್ ಆಗುತ್ತೆ ಆ ಫೀಸ್. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇಲ್ಲಿ ನೀವೇ ಮಾಡ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ಯಾರು ಸೈಬರ್ ಹೋದ್ರೆ ನೀವೇ ಪಟ್ಕೊಂಡು ಮಾಡಬೇಕು. OTP ಬಂದು ನೀವೇ ಕೊಡಬೇಕು, ಅವನಿಗೆ ಕೊಟ್ಬಿಟ್ಟು ಎಲ್ಲ ಹೋಗೋದು. ಅದು ಮಿಸ್ಯೂಸ್ ಆಗಿದೆ, ಅವ್ರೇನೋ ಬೇರೆ ಎಂಟ್ರಿ ಮಾಡಿದ್ರೆ ನಿಮ್ಮ ಕತೆ ಮುಗೀತು. ನೀವೇ ಕೂತು ನೀವೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ನೀವೇ ಲಾಗ್ಔಟ್ ಮಾಡಿ ಹೋಗ್ಬೇಕು. ಹಂಗೆ ಬಿಟ್ಟು ಹೋಗ್ಬೇಕು. ಇಟ್ ಕ್ಯಾನ್ ಬಿ ಆರ್ಟ್ ಅಲ್ಲ, ಬಟ್ ವೆರಿ ಕೇರ್, ತುಂಬಾ ಮಿಸ್ಯೂಸ್ ಆಗಿದೆ. ನೀವು ಓಪನ್ ಮೊಬೈಲ್ ಮಾಡೋದಲ್ಲ ಸರ್? ಅಲ್ಲ, ಪೇಮೆಂಟ್ ಅವರಿಗೆ ಪೇಮೆಂಟ್ ಮಾಡ್ಬೋದು, ಬಟ್ ಇದೆಲ್ಲ ಕಂಪ್ಯೂಟರ್ ಮಾಡ್ತಿದ್ದಲ್ಲ, ದೊಡ್ಡ ಕಂಪ್ಯೂಟರ್ ದೊಡ್ಡ ಸ್ಕ್ರೀನ್ ಅಲ್ಲಿ ಮಾಡಬೇಕು. ಆಗಬೇಕು. ರಿಸ್ಕ್ ತಗೊಂಡ್ಬಿಡಿ, ಒಂದೊಂದು ಬಟನ್ ಅಲ್ಲೇ ಏನೇನೋ ವ್ಯತ್ಯಾಸ ಆಗುತ್ತೆ. ದೊಡ್ಡ ಸ್ಕ್ರೀನ್ ಅಲ್ಲೇ ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ದೆನ್ ಎಂಟರ್. ಆಮೇಲೆ ಯು ಗೋ ಟು ದ ಡ್ಯಾಶ್ ಬೋರ್ಡ್. ಆಮೇಲೆ ಇಟ್ ವಿಲ್ ಗೈಡ್ ಆಪ್ಷನ್ ಎಂಟ್ರಿ. ಅಲ್ಲ ಸರ್, ಆಪ್ಷನ್ ಎಂಟ್ರಿ ಓಪನ್ ಆದ ಲಾಸ್ಟ್ ಒನ್. ಓಕೆ, ಅಗ್ರಿ ಟು ಕಂಟಿನ್ಯೂ ಆಪ್ಷನ್ ಎಂಟ್ರಿ. ಅದಕ್ಕೆ ಕ್ಲಿಕ್ ಆದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ. ಕರೆಕ್ಟ್. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್. ಆಡ್ ಆಪ್ಷನ್ಸ್, ನೀವು ಯಾವ ಕಾಲೇಜು, ಯಾವ ಕೋರ್ಸ್. ಇದು ಆಪ್ಷನ್ ಎಂಟ್ರಿ ಮಾಡೋದ್ರೆ ಅವ್ರು ವರ್ಕಿಟಲ್ ರೆಡಿ ಮಾಡಿಬಿಟ್ಟು ಯಾವ ಕಾಲೇಜ್, ಯಾವ ಭಾಷೆ, ಯಾವ ಈ ಮುಂಚೆನೆ ಯಾವ ಕಾಲೇಜ್ ಬೇಕು ಅದೆಲ್ಲ ರೆಡಿ ಇಟ್ಕೊಂಡಿರ್ಬೇಕು. ಅದನ್ನೇ ಆಪ್ಷನ್ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ಪ್ರಿಂಟ್ ಔಟ್ ತೆಗೆದು ವೆರಿಫೈ ಮಾಡಬೇಕು ಎರಡು ಸರಿಗಿದೆ. ರೈಟ್, ಆಮೇಲೆ ಸಬ್ಮಿಟ್ ಮಾಡಬೇಕು. ಕರೆಕ್ಟ್. ಪ್ರಿಂಟ್ ಔಟ್ ತೆಗೆದು ಕನ್ಫರ್ಮ್ ಮಾಡಬೇಕು. ನೀವು ಮಾಡೋದು ಏನೋ ಒಂದು ಕಡೆ ಸ್ಕ್ರಾಲ್ ಆಗಿ ಸ್ಕಿಪ್ಪರ್ ಜಸ್ಟ್ ಒಂದು ಎಡವಟ್ಟ ಆದರೆ ನೀವು ಮತ್ತೆ 5 ವರ್ಷ ಅಲ್ಲೇ 4 ವರ್ಷ ಅದೇ ಕಾಲೇಜ್ ಇರುತ್ತೆ. ಪ್ರಿಂಟ್ ಔಟ್ ತೆಗೆದು ನೀವು ಬರ್ದಿರೋದು ಮ್ಯಾಚ್ ಆಗ್ತದೆ ಅಂತ ನೋಡೋದು. ಕನ್ಫರ್ಮ್ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಮಾಡ್ಬೋದಲ್ಲ, ಮತ್ತೆ ಮಾಡಿ ಕನ್ಫರ್ಮ್ ಮಾಡ್ಬೋದು. ಮನೆಯಲ್ಲಿ ಹೆಸರಿಗೆ ಅವಕಾಶ ಇದೆ, ಆಪ್ಷನ್ ಎಂಟ್ರಿ ಅವಕಾಶ ಇದೆ. ಓಕೆ, ಅದಕ್ಕೆ ಒಂದಿಷ್ಟು ಟೈಮ್ ಲೈನ್ ಕೊಟ್ಟಿರ್ತಾರೆ, ಅಷ್ಟರಲ್ಲಿ ನೀವು ಮಾಡಿ. ಅವಾಗಲೇ ತೋರಿಸೋದಲ್ಲ ವೇರಿಯಸ್ ಕಾಲೇಜ್ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಲಿಮಿಟ್ ಇಲ್ಲ, ನೀವು ಎಷ್ಟು 500 ಕಾಲೇಜ್ ಮಾಡ್ಬೋದು ಪೂರ್ತಿ, ಎಷ್ಟಿದೆ ಅಷ್ಟು ಫುಲ್ ಹಾಕ್ಬೋದು. ಅದಕ್ಕೆ ನೋ ಲಿಮಿಟ್. ಆಪ್ಷನ್ ಎಂಟ್ರಿ ಎಕ್ಸೈಸ್, ನಿಮಗೆ ಅದರ ಬೇಕಾ ಎಂಟ್ರಿ ಮಾಡಿ, ಬೇಡದಲ್ಲಿ ಡಿಲೀಟ್ ಮಾಡ್ಬೋದು. ಮತ್ತಲ್ಲಿ ಇದಕ್ಕೆ ಹೋಗಿ ಅಪ್ಡೇಟ್ ಮಾಡ್ಬೋದು. ಡಿಲೀಟ್ ಒಂದೊಂದು ಫಸ್ಟ್ ಆಪ್ಷನ್, ಎರಡೊಂದು ಎರಡು, ಮೂರೊಂದು ನಾನು ಕೊಡ್ತಾವೆ. ಓಕೆ, ಮತ್ತೆ ಸರಿ ಹೋಗಿಲ್ಲ ಅನ್ನೋ ವಾಪಸ್ ಹೋಗಿ ಮತ್ತೆ 3 ಬೇಡ ಅದು 2ಕ್ಕೆ ಹೋಗ್ಲಿ ಅಂತ. ಸೊ ಎಲ್ಲ ಯು ಕ್ಯಾನ್ ಪ್ಲೇ ಆಲ್ ದ ಗೇಮ್ಸ್ ಹಿಯರ್, ಬಟ್ ಫೈನಲಿ ಇಟ್ ಶುಡ್ ಬಿ ಕರೆಕ್ಟ್ ಆರ್. ನಿಮ್ಗೆ ಇಷ್ಟ ಅಂತಂದ್ರೆ ಡಿಲೀಟ್ ಆಪ್ಷನ್ಸ್ ಇದೆ. ಎಂಟ್ರಿ ಮಾಡೋದ್ರೆ ಡಿಲೀಟ್ ಮಾಡಬಹುದು, ಯಾಕೆ ಸರಿ ಹೋಗಿಲ್ಲ. ಸೊ ಈ ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೋದು. ತುಂಬಾ ಭಾಳ ಆ ಕಾಲೇಜ್ಗಳು ಇರುತ್ತೆ, ಸಿಗೋ ಚಾನ್ಸ್ ಇದೆ, ನಿಮ್ಗೆ ಅದಕ್ಕೆ ಮೇಲೆ ಹೋಗ್ತಾ ಹೋಗುತ್ತೆ. ಅದು ಬಿಟ್ಟು ನಾನು ಅದನ್ನ ಕೆಳಗಡೆ ಇಟ್ಟಿದ್ರೆ ಅಕಸ್ಮಾತ್ ನನ್ನ ರ್ಯಾಂಕ್ಗೆ 6000 ರ್ಯಾಂಕ್ಗೆ ಹಾಸನ ಸಿಗಲ್ಲ, ಯಾವುದೋ ಹಾವೇರಿನೋ ಯಾದಗಿರಿನೋ ಸಿಗುತ್ತೆ. ಅದು ಯಾದಗಿರಿ ಇದೆ, ಮೇಲ್ಗಡೆ BMC ಇದೆ, ಹಾಸನ ಇದೆ, ಎಲ್ಲ ಇರುತ್ತೆ. ಈ ಸೀಟ್ ಇರುತ್ತೆ ನನಗೆ. ಈ ರೌಂಡ್ ಅಲ್ಲಿ ನಾನು ಬೇಕು ಬೇಡವಾ ನೋಡ್ತೀನಿ, ಬೇಡ ಅಂದ್ರೆ ಇಟ್ಕೊಂಡಿರ್ತೀನಿ, ಮುಂದಕ್ಕೆ ಹೋಗ್ತೀನಿ ಅಂತೀನಿ. ಒಂದು ಅವಕಾಶ ಸಿಗೋವರೆಗೂ ಅಷ್ಟೇ, ಸಿಕ್ಕೋವಾಗ ಚೇಂಜ್ ಆದ್ರೆ ಚೇಂಜ್ ಆಗುತ್ತೆ. ಆದ್ರೆ ಅದ್ರ ಬದಲು ನಾನು BMC ನ ಹಾಸನ ಇದಕ್ಕೆ ಯಾದಗಿರಿನ ಕೆಳಗಡೆ ಹಾಕ್ಬಿಟ್ಟಿದ್ರೆ ನೆಕ್ಸ್ಟ್ ನನಗೆ ಸಿಗ್ಬೋದಾ ಅಂತ ನೋಡೋ ಪ್ರಶ್ನೆನೇ ಬರೋದಿಲ್ಲ. ಅದು ನಿಮ್ಮ ಆಪ್ಷನ್. ಹಂಗೆ ಎಂಟ್ರಿ ಬರಬೇಕು. ಸಿಗಲ್ಲ ಅನ್ನೋದನ್ನೇ ಮೇಲಿಡಿ. ಈ ಗೌರ್ಮೆಂಟ್ ಕಾಲೇಜ್ಗಳು ಸಿಗಲ್ಲ ಅನ್ನೋದು ಮೇಲ್ ಹಾಕೊಳ್ಳಿ. ಆಮೇಲೆ ಪ್ರೈವೇಟ್ ಯಾವುದು ಫ್ರೀ ಸೀಟ್ ಇನ್ ಪ್ರೈವೇಟ್ 1.5 ಲಕ್ಷ, ಅದಾದ್ಮೇಲೆ 8 ಲಕ್ಷದ್ದು 12 ಲಕ್ಷದ ಫೀಸು, ಆ ತರ ಅವಾಗ ಈ ಲೆವೆಲ್ ಬಂದಿದ್ದು. ನೆಕ್ಸ್ಟ್ ನನ್ನ ರ್ಯಾಂಕು ಸ್ವಲ್ಪ ಕೆಳಗಡೆ ಆಗಿದೆ ಅಂದ್ರೆ ಇಲ್ಲಿ ನನ್ಗೆ ಗೊತ್ತಾಗುತ್ತೆ, ಇಲ್ಲಿ ಇದೆ ನಿಮ್ಗೆ ಇದು ಸಿಗೋದು ಅಂತ ಹೇಳುತ್ತೆ. ಇನ್ನೊಂದು ಚಾನ್ಸ್ ನೋಡ್ತೀನಿ ಅಂದ್ರೆ ಬೇರೆ ಬರುತ್ತೆ, ಆಗಲ್ಲ ಅಂದ್ರೆ ಅಲ್ಲಿ ಮುಗಿಯುತ್ತೆ, ಅಲ್ಲೇ ಸೀಟ್ ತಗೊಳ್ಳೋದ್ರೆ ತಗೊಂಡು ಹೋಗ್ಬೋದು. ಗೊತ್ತಾಯ್ತಾ? ಈಗ ಗೌರ್ಮೆಂಟ್ ಸೀಟ್ ಹೆಂಗಿದ್ರು ನಂಗೆ ಸಿಗಲ್ಲ ಅಂದ್ಬಿಟ್ಟು ನಾನು ಹಾಕಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ಟ್ರೈ ಮಾಡ್ಬೇಕಿತ್ತು ಅಂತ ಅಂದು ಕೆಳಗಡೆ ಇಟ್ಟಿದ್ರೆ
ಈ ರೌಂಡಲ್ಲೇ ಹೊಟ್ಟೋಗ್ಬಿಡುತ್ತೆ. ಮತ್ತೆ ನಾನು ಟ್ರೈ ಮಾಡ್ತೀನಿ ಅನ್ನೋ ಪ್ರಶ್ನೆ ಬರಲ್ಲ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಹೆಂಗಿರ್ಬೇಕು, ಯಾವುದು ಕಷ್ಟ ಅಥವಾ ತುಂಬಾ ಇದಾಗಿದೆ ಬೇಕೇ ಬೇಕು ಅನ್ನೋ ತರ ಇರುತ್ತೆ, ಅದು ಮೇಲಕ್ಕೆ ಬರಲಿ. ಕೆಳಗಡೆಗೆ ನಿಮ್ಮ ಬೇರೆ ಇದನ್ನ ಇಟ್ಕೊಳ್ಳಿ. ನಿಮ್ಮ ರ್ಯಾಂಕ್ಗೆ ಎಲ್ಲಿಗೆ ಬರುತ್ತೋ, ಈಗ 25 ನಾನು ಹಾಕಿರ್ತೀನಿ, ನನಗೆ 15 ಸಿಗುತ್ತೆ. 15ಕ್ಕೆ ನಾನು ಆ ಫಸ್ಟ್ ರೌಂಡ್ ಅಲ್ಲಿ, ನೆಕ್ಸ್ಟ್ ರೌಂಡ್ ಹೋದಾಗ ಏನಾಗುತ್ತೆ, 15ರಿಂದ ಮೇಲಕ್ಕೆ ನಾನು ಇನ್ನೂ ಅಪ್ಗ್ರೇಡ್ ಆಗಿ ಟ್ರೈ ಮಾಡ್ತಾ ಇದೀನಿ ಅಂತ ಕೇಳ್ತೀನಿ. ಇನ್ನು 15 ಏನು ಕಾಲೇಜ್ ಇರುತ್ತೆ ಇದೆಲ್ಲ ಹೊಟ್ಟೋಗ್ಬಿಡುತ್ತೆ. 15 ಕಾಲೇಜ್ನಲ್ಲಿ ಅಕಸ್ಮಾತ್ ಒಂದು ಕಾಲೇಜ್ ಶಿಫ್ಟ್ ಆಗ್ಬೋದು ಅಥವಾ 4 ಕಾಲೇಜ್ ಶಿಫ್ಟ್ ಆದ್ರೆ ನನಗೆ ಇಷ್ಟ ಆದ್ರೆ ಆಗ್ಲಿ ಆಗದೆ ನಾನು ತಗೋಬೇಕಾಗುತ್ತೆ. ಗೊತ್ತಾಯ್ತು ಈಗ ಆಪ್ಷನ್ ಎಂಟ್ರಿ. ಸೊ ಹಂಗೆ ಒಂದು. ಎರಡನೇದು, ನನಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಹೊಸದಿದು, ಎಲ್ಲೂ ಇಲ್ಲ, ಇರೋದೇ ಏನೋ 150 ಜನದ್ದು, ನಾನು ಸ್ವಲ್ಪ ಲೇಟು ಆದ್ರೂ ಇರಲಿ ಅಂತ ಮೇಲೆ ಇಟ್ಕೊಂಡಿದ್ದೀನಿ. ಆಮೇಲೆ MBBS ಇಟ್ಟಿದ್ದೀನಿ. MBBS ಸಿಕ್ಕಿದಾಗ ಇನ್ನೊಂದು ಟ್ರೈ ಮಾಡ್ಬೋದು ನಾನು. ಏರೋಸ್ಪೇಸ್ ಸಿಕ್ಕಿದ್ರೆ ಅಲ್ಲಿಗೆ ಹೋಗೋಣ, ಇಲ್ಲ ಅಂದ್ರೆ MBBS. ಕೊನೆಗೆ ಇಲ್ಲ ಅಂತಂದ್ರೆ ಕೊನೆಗೆ MBBS ತಗೊಂಡು ನಾನು ಸುಮ್ಮನೆ ಆಗ್ತದೆ. ಇಂಜಿನಿಯರಿಂಗು, ಮೆಡಿಕಲ್, ಡೆಂಟಲ್, ಆಯುರ್ವೇದ ಏನ್ ಬೇಕಾದ್ರೂ ಲಿಸ್ಟ್ ಹಾಕ್ಬೋದು. ಬರೀ ಇಂಜಿನಿಯರಿಂಗು, ಬರೀ ಮೆಡಿಕಲ್ ಅಂತ ಅನ್ಕೋಬೇಡಿ ಆಪ್ಷನ್ ಎಂಟ್ರಿನಲ್ಲಿ. ಅರ್ಥ ಆಯ್ತಾ? ಆದ್ರೆ ನೀವು ನಿರ್ಧಾರ ಮಾಡ್ಕೊಂಡಿದ್ದು ನಾನು ಮೆಡಿಕಲ್ಲೇ ಅಂತ ಅಂದ್ಬಿಟ್ರೆ ಅವಾಗ ಮೆಡಿಕಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೋಬಹುದು. ಇಂಜಿನಿಯರಿಂಗ್ ಆದ್ರೆ ಅಲ್ಲೂ ಒಂದು ಪ್ರಕಾರವಾದ ಒಂದು ಬ್ರಾಂಚ್ ಕರೆಕ್ಟ್ ಆಗಿ ಡಿಸೈಡ್ ಮಾಡಿದ್ರೆ ಅವಾಗ ಎಷ್ಟು ಕಾಲೇಜ್ ಇದೆಯೋ ಅಷ್ಟು ಕಾಲೇಜನ್ನು ಮಾಡಬಹುದು. ಇಲ್ಲಾಂದ್ರೆ ಒಂದೊಂದು ಕಾಲೇಜ್ಗೆ 10 ಆಪ್ಷನ್ ಬ್ರಾಂಚ್, ಬರೀ ಬ್ರಾಂಚ್ ಅಂದಿರ ಮತ್ತೆ ಫ್ರೀ ಸೀಟಾ, ಪೇಮೆಂಟ್ ಸೀಟಾ, ಈ ತರ. ಸೊ ಅಲ್ಲಿಗೆ 5,000 ಎಂಟ್ರೀಸ್ ಬಂದ್ರೆ 5,000 ಎಂಟ್ರೀಸ್ ಕೊಡಿ. ನೀವು ಕೊಡೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ನೀವು ಮಾಡ್ಬೋದು. ಅಂದ್ರೆ ಏನೋ ಒಂದ್ ಕಡೆ ನನಗೆ ಸಿಗ್ತಾ ಇತ್ತು, ನನಗೆ ಚಾನ್ಸ್ ಸಿಕ್ತು, ಮಿಸ್ ಮಾಡ್ಕೊಂಡೆ ಆಮೇಲೆ ಅನ್ಸುತ್ತೆ, ಯಾಕಂದ್ರೆ ನನ್ಗಿನ ಬೇರೆ ರ್ಯಾಂಕ್ ಇದೆ ಅಂತ. 15ನೇ ಸಾವಿರದವನ್ಗೆ ಆಸನ ಸಿಗುತ್ತೆ, ನನಗೆ ಸಿಕ್ಕಿರಲ್ಲ. ಯಾಕೆ ಅಂದ್ರೆ ನಾನು ಸೆಲೆಕ್ಟ್ ಮಾಡಿರಲ್ಲ, ಅವ್ನು ಸೆಲೆಕ್ಟ್ ಮಾಡಿರ್ತಾನೆ, ಅಥವಾ ಅವರಲ್ಲಿ ಅವ್ನು NRI ಕೊಟ್ಟ ಸೆಲೆಕ್ಟ್ ಮಾಡಿರ್ತಾನೆ. ಅರ್ಥ ಆಯ್ತು? ಅದು 25 ಲಕ್ಷ, ನಾನು ಬರೀ 65-70 ಸಾವಿರಕ್ಕೆ ಸೆಲೆಕ್ಟ್ ಮಾಡ್ತೀನಿ. ಅದೇ ಪ್ರೈವೇಟ್ ಕಾಲೇಜ್ ನಲ್ಲಾದ್ರೆ 1.5 ಲಕ್ಷ ಸೆಲೆಕ್ಟ್ ಮಾಡ್ತೀನಿ. ಇನ್ನೊಬ್ಬ 8 ಲಕ್ಷ ಸೆಲೆಕ್ಟ್ ಮಾಡ್ತಾನೆ. 8 ಲಕ್ಷದ್ದು ನನಗಿನ್ನ ದೂರ ಹಿಂದೆ ಇದ್ದ ಅವನಿಗೆ ಸಿಗುತ್ತೆ, ಬಟ್ ನನಗೆ ಸಿಗಲ್ಲ. ಯಾಕಂದ್ರೆ ನಾನು ಹಾಕಿರೋದು ಬರೀ 1.5 ಲಕ್ಷ ಮಾತ್ರ. ಅರ್ಥ ಆಯ್ತಲ್ಲ? ಸೊ ಹಂಗೆ ನೀವು ಯಾವ್ದೋ ನೋಡಿದಾಗ ಓ ನನ್ಗೆ ಮಿಸ್ ಆಯ್ತು, ಹಿಂಗಾಯ್ತು, ಏನೇನೋ ಅನ್ಕೊಳ್ಳೋದಲ್ಲ. ಇದು ನಡೆಯೋದು ಈ ತರ. ನಾವು ಏನ್ ಅಂತ ಹೇಳ್ಬಿಟ್ಟು ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಎಲ್ಲ ಹೇಳಿದ್ರು ಆಪ್ಷನ್ಸ್ ಎಂಟ್ರಿ ಮಾಡೋದು ಹೆಂಗೆ, ಕಾಲೇಜ್ ಸೆಲೆಕ್ಷನ್ ಮಾಡೋದು ಹೆಂಗೆ, CET ಸೆಲೆಕ್ಷನ್ಸ್ ಹೆಂಗೆ, ನೀಟ್ ಸೆಲೆಕ್ಷನ್ಸ್ ಹೆಂಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಮೀಟಿಂಗ್. ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ. ಹೀಗೆ ಯಾವಾಗಲೂ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿಗೆ ಇಷ್ಟೇ ಕತೆ. ಸಿಗೋಣ ಮತ್ತೆ. ಲವ್ ಯು ಆಲ್. ಬಾಯ್ ಬಾಯ್.